ಸಿಂಹರಾಶಿ ನಕಾರಾತ್ಮಕವಾದಂತಹ ವಿಚಾರಗಳೇ ಹೆಚ್ಚು ಗಮನವನ್ನು ಸೆಳೀತಕ್ಕಂಥದ್ದು. ಯಾವ ವಿಷಯದಿಂದ ನಮಗೆ ಅನುಕೂಲ ಇಲ್ವೋ ಅಥವಾ ಯಾವ ವಿಷಯದಿಂದ ತೊಂದರೆ ಇದೆಯೋ ಅಂತಹ ವಿಚಾರಗಳೇ ನಮ್ಮನ್ನು ಆ ಕಡೆಗೆ ಎಳ್ಕೊಂಡು ಹೋಗ್ತಕ್ಕಂಥದ್ದಾಗುತ್ತೆ. ಮನಸ್ಸು ಬೇರೆ ಬೇರೆ ಕಡೆ ಹೋದಾಗ, ಬೇರೆ ಬೇರೆ ವಸ್ತುಗಳನ್ನು ನೋಡಿದಾಗ, ಬೇರೆ ಬೇರೆ ವಿಷಯಗಳನ್ನು ಕೇಳಿದಾಗ ಇವೆಲ್ಲವೂ ಕೂಡ ನಮಗೆ ಅಲ್ಲದೇ ಇದ್ದರೂ ಕೂಡ ನಮ್ಮದಾಗಬೇಕು ಅಂತಕ್ಕಂತಹ ಆಸೆಗಳು ಹುಟ್ಟತಕ್ಕಂಥದ್ದು. ಇದು ತೊಂದರೆಗೆ ಕಾರಣವಾಗ್ತಕ್ಕಂಥದ್ದು. ಚಿಕ್ಕ ಮಕ್ಕಳು ಅಥವಾ ವಿದ್ಯಾರ್ಥಿಗಳು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಗಳಾಗಿ ಅವಮಾನವನ್ನು ಮಾಡಿಕೊಳ್ತೀರಿ, ತೊಂದರೆಗೆ ಸಿಗಹಾಕ್ಕೊಳ್ತೀರಿ, ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ಪೋಷಕರಿಗೂ ಕೂಡ, ತಂದೆ ತಾಯಿಗಳಿಗೂ ಕೂಡ ಅದು ದೊಡ್ಡ ಅವಮಾನಕ್ಕೆ ಕಾರಣವಾಗುತ್ತೆ. ಇದನ್ನು ಗಮನಿಸ್ಕೊಳ್ಬೇಕು. ಮನಸ್ಸು ಮಾತ್ರ ಅತೃಪ್ತಿಯಿಂದ ಕೂಡಿರುತ್ತೆ, ಎಲ್ಲವೂ ನಡ್ಕೊಂಡು ಹೋಗ್ತಾ ಇರುತ್ತೆ, ಆದರೂ ಕೂಡ ಸಮಾಧಾನ ಅನ್ನುವಂಥದ್ದು ಸಿಕ್ಕಿರೋದಿಲ್ಲ. ಮನಸ್ಸು ಅಸಮಾಧಾನದಿಂದ ಕೂಡಿದಾಗ, ತಾಳ್ಮೆಯನ್ನು ಕಳ್ಕೊಂಡಾಗ ಬೇರೆ ಬೇರೆ ಆಲೋಚನೆಗಳು ಬರುತ್ತೆ. ಆದರೆ ಕೆಟ್ಟ ಆಲೋಚನೆಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ಬೇಡಿ. ಅದರಲ್ಲೂ ಮನಸ್ಸನ್ನು ತಡೆ ಹಿಡಿಯೋಕ್ಕಾಗದೇ ಇರುವಂಥವ್ರು ಆ ರೀತಿ ಯೋಚನೆ ಮಾಡ್ತಕ್ಕಂಥದ್ದು ಸಹಜ. ಆದರೆ ಆಲೋಚನೆ ಮಾಡಿದ್ದನ್ನು ಯಾವುದೇ ಕಾರಣಕ್ಕೂ ಕಾರ್ಯರೂಪಕ್ಕೆ ತರಬೇಡಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ರಕ್ತೇಶ್ವರಿ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಮನಸ್ಸಿನಲ್ಲಿ ಯಾವ ಕಲ್ಮಶಗಳು ಇಲ್ಲದೇ ಇದ್ದರೂ ಕೂಡ ಯಾವುದೋ ಸಂದರ್ಭಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಅದು ಹೊಸತಾಗಿ ಹುಟ್ಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಬೇರೆಯವರಿಗೆ ಏನೋ ಸಹಾಯ ಮಾಡ್ತೀನಿ ಅಂತ ಹೋಗಿ ನೀವು ತೊಂದರೆಗೆ ಸಿಗಹಾಕ್ಕೊಳ್ತೀರಿ, ಅದು ಬೇಡ ಅನ್ನುವಂಥದ್ದು. ವಯಸ್ಸಿನ ಅರಿವಿಲ್ಲದೆ ಪ್ರೇಮಿಗಳು ತೊಂದರೆಗೆ ಸಿಗಹಾಕ್ಕೊಳ್ಬೇಕಾಗತ್ತೆ. ಜಾಗ್ರತೆಯನ್ನು ವಹಿಸಿ. ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ಸು ವಿಕಾರವಾಗಬಹುದು. ಅಂತಹ ಮನಸ್ಥಿತಿಯನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳಾಗ್ತಕ್ಕಂಥದ್ದು. ಎಲ್ಲದಕ್ಕೂ ಕೂಡ ಜಗಳವೇ ಪರಿಹಾರ ಅಲ್ಲ ಅಥವಾ ಹೊಡೆದಾಟವೇ ಪರಿಹಾರ ಅಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಮನೋಭವ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ತುಲಾರಾಶಿ ಅವಕಾಶಗಳ ಅನುಕೂಲವನ್ನು ಪಡ್ಕೊಳ್ಳೋದಕ್ಕೆ ಮುಂದಾಗಬೇಡಿ, ಅವಮಾನವಾಗುತ್ತೆ. ಸಮಯ ಸಾಧಕರಾಗಬೇಡಿ ಅನ್ನುವಂಥದ್ದು. ರಾಯಭಾರಿ ಕೆಲಸವನ್ನು ಮಾಡ್ತಕ್ಕಂಥವರಿಗೆ ಶುಭವಾದಂತಹ ಫಲ ನೋಡುವಂಥದ್ದು. ರಾಜಕೀಯ ವ್ಯಕ್ತಿಗಳು ತಮ್ಮ ಶಕ್ತಿ ಸಾಮರ್ಥ್ಯವನ್ನು ತಮ್ಮ ಕ್ಷೇತ್ರದಲ್ಲಿ ಪ್ರದರ್ಶನ ಮಾಡೋದಕ್ಕೆ ಅವಕಾಶಗಳಾಗುತ್ತೆ. ಯೋಗ್ಯವಾದಂತಹ ರೀತಿಯಲ್ಲಿ, ಜನಮನವನ್ನು ಗೆಲ್ಲುವಂತಹ ರೀತಿಯಲ್ಲಿ ಶಾಶ್ವತವಾದಂತಹ ಕೆಲಸಗಳನ್ನು ಮಾಡಿ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿ ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನು ಕಳಿಸಿ ಅನ್ನುವಂಥದ್ದು ಕಳಕಳಿ. ಹಳೆಯ ನೆನಪು ನಿಮಗೆ ಎಚ್ಚರಿಕೆಯಾಗಿ ಪರಿಣಮಿಸುತ್ತೆ. ಹಿಂದೆ ಯಾವುದೋ ಘಟನೆ ನಡೆದಿರುತ್ತೆ, ಅದರ ನೆನಪಾಗತ್ತೆ. ನೆನಪಾದ ತಕ್ಷಣ ನಾನು ಯಾವ ರೀತಿಯಲ್ಲಿ ಜಾಗೃತನಾಗಿರಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬರುವಂಥದ್ದಾಗತ್ತೆ. ಸಂಬಂಧಿಕರ ಬಾಂಧವ್ಯವನ್ನು ಗಟ್ಟಿ ಮಾಡಿಕೊಳ್ಳಿ. ಜೊತೆಗೆ ಅವರ ವಿರೋಧವ ಯಾವುದೇ ಕಾರಣಕ್ಕೂ ಕೂಡ ಬೇಡ ಅನ್ನುವಂಥದ್ದು. ಪೂರ್ವಿಕರ ವ್ಯಾಪಾರ ವ್ಯವಹಾರಗಳು ಏನೇ ಇದ್ದರೂ ಕೂಡ ಅದೆಲ್ಲ ದಿನೇ ದಿನೇ ಅಭಿವೃದ್ಧಿಯನ್ನು ಹೊಂದತಕ್ಕಂತಹ ಸೂಚನೆಗಳು ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ಸುಮುಖಿ ದೇವಿಯ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ಸ್ನೇಹಿತರಿಗೆ ವಸ್ತು ಅಥವಾ ಹಣ ದ್ರವ್ಯ ಇದನ್ನು ದಾನ ಮಾಡೋದಕ್ಕೆ ಮುಂದಾಗ್ತೀರಿ. ಆ ರೀತಿಯ ಮನಸ್ಸು ನಿಮ್ಮದಾಗಿರ್ತಕ್ಕಂಥದ್ದು. ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಜೊತೆಗೆ ಮುಖ್ಯವಾದಂತಹ ಕೆಲಸಗಳೇನಿದೆ ಅವೆಲ್ಲವೂ ಕೂಡ ನಿಧಾನಗತಿ ಮಂದಗತಿಯನ್ನು ಹೊಂದತಕ್ಕಂಥದ್ದಾಗತ್ತೆ. ಸಾಲ ಬಾಕಿ ಬರಬೇಕಾದಂಥವ್ರಿಗೆ ಹಣ ಈ ದಿವಸ ಕೈ ಸೇರ್ತಕ್ಕಂತಹ ಸೂಚನೆಗಳಿದೆ. ಸಾಯಂಕಾಲದ ಹೊತ್ತಿಗೆ ವಾತಾವರಣ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಏನೋ ಮಾನಸಿಕವಾದ ಬೇಸರ ಅಥವಾ ಇನ್ನೇನು ಅಸಮಾಧಾನ, ತಾಳ್ಮೆಯನ್ನು ಕಳ್ಕೊಳ್ತಕ್ಕಂತಹ ವಾತಾವರಣ ಇವೆಲ್ಲವೂ ಕೂಡ ಸೃಷ್ಟಿಯಾಗ್ಬೋದು. ಕುಂಭಕಂಠಿನಿ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ.